ಸಾಗರ ತಳದ ಮೇಲ್ಮೈ ಲಕ್ಷಣ. ಫಸ್ಟ್ ಪಿಯುಸಿ ಭೂಗೋಳಶಾಸ್ತ್ರ ಪೇಜ 83. 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಪೇಜ 67, ಭಾಗ 2. ಸಾಗರದ ಮೇಲಿಂದ ಆಳಕ್ಕೆ ಹೋದಂತೆ ಭೂಸ್ವರೂಪಗಳ ಲಕ್ಷಣಗಳಲ್ಲಿ ವೈವಿಧ್ಯತೆಗಳು ಕಂಡುಬರುತ್ತವೆ. ಆಳಸಾಗರ ಭಾಗದಲ್ಲಿ ಕಂಡುಬರುವ ಪ್ರಮುಖ ಭೂಸ್ವರೂಪಗಳು: ಒಂದನೇದು ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್. ಎರಡನೇದು ಖಂಡಾವರಣ ಇಳಿಜಾರು, ಕಾಂಟಿನೆಂಟಲ್ ಸ್ಲೋಪ್. ಮೂರನೇದು ಆಳಸಾಗರ ಮೈದಾನಗಳು, ಡೀಪ್ ಸಿ ಪ್ಲೇನ್. ನಾಲ್ಕನೇದು ಆಳ ಸಾಗರ ತಗ್ಗು, ಓಷಿಯನ್ ಡೀಪ್ಸ್ ಅಂಡ್ ಟ್ರೆಂಚ್ಸ್. ಒಂದನೇದು ಖಂಡಾವರಣ ಪ್ರದೇಶ. ಖಂಡಾವರಣ ಪ್ರದೇಶ ಅತಿ ಕಡಿಮೆ ಆಳದ ಸಾಗರ ಭಾಗವಾಗಿದ್ದು, ಖಂಡಾವರಣ ಪ್ರದೇಶ 20 ರಿಂದ 600 ಮೀಟರ್ ಗಳಷ್ಟು ಆಳ ಹೊಂದಿದೆ. ತಗ್ಗು ಭಾಗಗಳಲ್ಲಿ ಖಂಡಾವರಣ ಪ್ರದೇಶವು ಅಗಲವಾಗಿದೆ. ಪರ್ವತಗಳಿರುವ ಕರಾವಳಿ ಅಂಚುಗಳಲ್ಲಿ ಕಿರಿದಾಗಿದೆ. ಖಂಡಾವರಣ ಪ್ರದೇಶವು 70ರಷ್ಟು ಭೂಭಾಗಗಳಿಂದ ಕೂಡಿದೆ. ಖಂಡಾವರಣ ಪ್ರದೇಶವು ಸಾಗರದಲ್ಲಿ 7.6ರಷ್ಟು ಆವರಿಸಿದೆ. ಖಂಡಾವರಣ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಖಂಡಾವರಣ ಪ್ರದೇಶದಲ್ಲಿ ಇವುಗಳು ಕಂಡುಬರುತ್ತವೆ: ಪಟ್ಟಣ, ಬಂದರುಗಳು, ಮೀನುಗಾರಿಕೆ, ತೈಲ, ಸ್ವಾಭಾವಿಕ ಅನಿಲ. ಈಗ ಎರಡನೇದು ಖಂಡಾವರಣ ಇಳಿಜಾರು. ಖಂಡಾವರಣ ಪ್ರದೇಶದಿಂದ ಸಾಗರದ ಆಳಭಾಗದ ಕಡೆಗೆ ಕಡಿದಾದ ಇಳಿಜಾರಿನಿಂದ ಕೂಡಿರುವ ಭಾಗವೇ ಖಂಡಾವರಣ ಇಳಿಜಾರು ಎನ್ನುವರು. ಖಂಡಾವರಣ ಇಳಿಜಾರು 20 ರಿಂದ 50 ಕೋನಗಳಷ್ಟು ಇಳಿಜಾರಿನಿಂದ ಕೂಡಿದೆ. ಖಂಡಾವರಣ ಇಳಿಜಾರು, ಖಂಡಾವರಣ ಶಿಲಾಭಾಗ ಮತ್ತು ಸಾಗರ ಶಿಲಾ ಭಾಗಗಳ ಮಧ್ಯೆ ಇರುವ ಗಡಿ ಭಾಗವಾಗಿದೆ. ಖಂಡಾವರಣ ಇಳಿಜಾರಿನಲ್ಲಿ ನೀರಿನ ಆಳವು 200 ರಿಂದ 2000 ಮೀಟರ್ಗಳಷ್ಟು ಇದೆ. ಖಂಡಾವರಣ ಇಳಿಜಾರಿನಲ್ಲಿ ಸಾಗರದ ಭೂಭಾಗವು ಶೇಕಡಾ 8.5ರಷ್ಟು ಆವರಿಸಿದೆ. ಖಂಡಾವರಣ ಇಳಿಜಾರು ಪ್ರದೇಶದಲ್ಲಿ ಇವುಗಳನ್ನು ನೋಡಬಹುದು ಅಥವಾ ಕಾಣಬಹುದು: ಕಂದರಗಳು, ಸಬ್ಮರೀನ್ ಕ್ಯಾನಿವನ್ಸ್. ಮೂರನೇದು ಆಳ ಸಾಗರ ಮೈದಾನಗಳು. ಖಂಡಾವರಣ ಇಳಿಜಾರು ಮತ್ತು ಸಾಗರ ತಗ್ಗುಗಳ ನಡುವೆ ಕಂಡುಬರುವ ಸಮತಟ್ಟಾದ ಅಥವಾ ವಿಶಾಲವಾದ ಮೈದಾನವೇ ಆಳಸಾಗರ ಮೈದಾನವೆಂದು ಕರೆಯುವರು. ಆಳ ಸಾಗರ ಮೈದಾನ ಪ್ರದೇಶವು 3000 ರಿಂದ
6000 ಮೀಟರ್ಗಳಷ್ಟು ಆಳದಿಂದ ಕೂಡಿದೆ. ಆಳ ಸಾಗರ ಮೈದಾನದಲ್ಲಿ 82.7% ಭಾಗ ಸಾಗರದಿಂದ ಕೂಡಿದೆ. ಆಳ ಸಾಗರ ಮೈದಾನ ಪ್ರದೇಶದಲ್ಲಿ ಇವುಗಳನ್ನು ಕಾಣಬಹುದು: ಸಮುದ್ರ ದಿಬ್ಬಿ ದಂಡೆಗಳು, ಶ್ರೇಣಿಗಳು, ಗಯೋಟುಗಳು. ಇನ್ನು 4ನೇದು ಸಾಗರ ತಗ್ಗು. ಆಳ ಸಾಗರ ಭಾಗದಲ್ಲಿ ಕುಸಿಯಲ್ಪಟ್ಟ ತಗ್ಗಾದ ಕಮಾನಿನಾಕಾರದ ಆಳವಾದ ಭಾಗವೇ ಸಾಗರ ತಗ್ಗಾಗಿದೆ. ಸಾಗರ ತಗ್ಗು ಸಾಗರ ತಳದಲ್ಲಿಯೇ ಅತಿ ಆಳವಾದ ಭಾಗವಾಗಿದೆ. ಭೂಖಂಡದ ಶಿಲಾಸ್ತರದೊಳಗೆ ಕುಸಿಯಲ್ಪಟ್ಟ ಸಾಗರಿಕ ಶಿಲಾಸ್ತರದಿಂದಾಗಿ ಸಾಗರ ತಗ್ಗುಗಳು ಉಂಟಾಗಿವೆ. ಸಾಗರ ತಗ್ಗು ಪ್ರದೇಶದಲ್ಲಿ ಭೂಕಂಪಗಳು ಮತ್ತು ಸುನಾಮಿಗಳು ಉಂಟಾಗುತ್ತವೆ. ಸಾಗರ ತಳದ ಒಟ್ಟು ಭೂಪ್ರದೇಶದ 1.2% ಭಾಗವನ್ನು ಸಾಗರ ತಗ್ಗುಗಳು ಆವರಿಸಿದೆ. ಸಾಗರ ತಗ್ಗು ಆಳವು 6000 ರಿಂದ 8000 ಮೀಟರ್ವರೆಗೆ ಇದೆ. ದಾಖಲೆಗಳ ಪ್ರಕಾರ ಪ್ರಪಂಚದಲ್ಲಿ ಮಹಾಸಾಗರಗಳಲ್ಲಿ ಒಟ್ಟು 57 ಸಾಗರ ತಗ್ಗುಗಳಿವೆಂದು ಗುರುತಿಸಲಾಗಿದೆ. ಇವುಗಳಲ್ಲಿ ಪೆಸಿಫಿಕ್ ಸಾಗರದಲ್ಲಿ 32 ತಗ್ಗುಗಳು, ಅಟ್ಲಾಂಟಿಕ್ ಸಾಗರದಲ್ಲಿ 19 ತಗ್ಗುಗಳು, ಹಿಂದೂ ಮಹಾಸಾಗರದಲ್ಲಿ 6 ತಗ್ಗುಗಳು. ಹೆಚ್ಚಿನ ಮಾಹಿತಿ: ಚಾಲೆಂಜರ್ ತಗ್ಗು ಭೂಮಿಯ ಮೇಲಿನ ಅತಿ ಆಳವಾದ ಭಾಗ, 10,898 ಮೀಟರ್ ಅಂದರೆ 11 ಕಿಲೋಮೀಟರ್ ಆಸುಪಾಸು, ಅಥವಾ 35,755 ಅಡಿ. ಚಾಲೆಂಜರ್ ತಗ್ಗುಗೆ ಇಳಿದವರು: ಫಸ್ಟ್ ಟ್ರಸ್ಟಿ ಜಾಕ್ರಿಸ್ ಪಿಕಾರ್ಡೋರು ಮೊದಲಿಗ. ಎರಡನೇದು ಜೇಮ್ಸ್ ಕ್ಯಾಮರೂನ್.